ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಲ್ಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ ಕರ್ನಾಟಕದಲ್ಲಿ ತನ್ನ 31ನೇ ಮಳಿಗೆ, ರಾಯಚೂರಿನಲ್ಲಿ ಹೊಸ ಶೋರೂಮ್ ಪ್ರಾರಂಭ. ಬಿಜೆಪಿ ಯುವ ಮೋರ್ಚಾ ಸಮಾವೇಶ. ಕಾಂಗ್ರೆಸ್ ಅಧಿಕಾರ ಹಿಡಿಯುವ ಭ್ರಮೆಯಲ್ಲಿ ಇದೆ. ಬಿಜೆಪಿಯಿಂದ ಅಭಿವೃದ್ಧಿ ಆಧಾರದ ಮೇಲೆ ಜನತೆಯಿಂದ ಬೆಂಬಲ, ಬಿವೈ ವಿಜಯೇಂದ್ರ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಇಲ್ಲದೆ ಇರುವುದು ಹಾಸ್ಯಾಸ್ಪದ, ಬಿವೈ ವಿಜಯೇಂದ್ರ. ದೇದುರ್ಗದಲ್ಲಿ ಒಂದೇ ರಸ್ತೆಗೆ 2 ಬಿಲ್, ಶಾಸಕರಿಂದ 100%, ಲೋಕಾಯುಕ್ತರಿಗೆ ದೂರು, ವೆಂಕಟೇಶ್. ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ರದ್ದುಪಡಿಸಿ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸಲಿ, ಕೆ ಹನುಮಂತಪ್ಪ. ನಗರಸಭೆಯಲ್ಲಿ ಸಾರ್ವಜನಿಕರ ದೂರಿಗೆ ಸ್ಪಂದಿಸಿದ ಆಡಳಿತ, ಕ್ರಮಕ್ಕೆ ಆಗ್ರಹಿಸಿ ಟಿಪ್ಪು ಸುಲ್ತಾನ್ ಸಂಘ ದೂರು. ಯರಗೇರ ಗ್ರಾಮದ ಸರ್ಕಾರಿ ಪರಂಪೋಕ ಉಳುಮೆ ಮಾಡುತ್ತಿರುವ ರೈತರಿಗೆ ಪಟ್ಟ ನೀಡಲು ಆಗ್ರಹ. ಮತ್ತು ನಗರ ಮಹಾಯೋಜನೆ ಹೆಸರಿನಲ್ಲಿ ಕಿರುಕುಳ ತಡೆಯಲು ಆಗ್ರಹಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ವಾರ್ತೆಗಳ ವಿವರ. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ 31ನೇ ಹೊಸ ಶೋರೂಮ್ ಅನ್ನು ತೆರೆಯುತ್ತದೆ. ದೇಶದ ಅತಿದೊಡ್ಡ ಚಿನ್ನ ಮತ್ತು ವಜ್ರದ ಚಿಲ್ಲರೆ ಸರಪಳಿಗಳಲ್ಲಿ ಒಂದಾದ ಮಲ್ಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ ಕರ್ನಾಟಕದಲ್ಲಿ ತನ್ನ 31ನೇ ಮಳಿಗೆ ರಾಯಚೂರಿನಲ್ಲಿ ಹೊಸ ಶೋರೂಮ್ ಅನ್ನು ಶಾಸಕರು ಉದ್ಘಾಟನೆಗೊಳಿಸಿದರು. ಸದಸ್ಯರುಗಳಾದ ಫಿಲ್ಲರ್ಸ್ ಬಾಬು, ಪ್ರಾದೇಶಿಕ ಮುಖ್ಯಸ್ಥರು, ಅಂಗಡಿ ಮುಖ್ಯಸ್ಥರು ಮತ್ತು ನಿರ್ವಹಣಾ ತಂಡದ ಸದಸ್ಯರು, ಗಣ್ಯ ಅತಿಥಿಗಳು, ಹಿತೈಷಿಗಳ ಉಪಸ್ಥಿತಿಯಲ್ಲಿ ರಾಯಚೂರು ಶಾಸಕರಾದ ಡಾ ಶಿವರಾಜ್ ಪಾಟೀಲ್ ಅವರು ಉದ್ಘಾಟಿಸಿದರು. 6000 ಚದರ ಅಡಿಗಿಂತಲೂ ಹೆಚ್ಚು ವಿಸ್ತಾರವಾಗಿರುವ ರಾಯಚೂರು ಶೋರೂಮ್ ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಅಭಿರುಚಿಗಳನ್ನು ಪೂರೈಸುವ ಸೊಗಸಾದ ವಿನ್ಯಾಸಗಳ ವ್ಯಾಪಕ ಶ್ರೇಣಿಯನ್ನು ಪ್ರದರ್ಶಿಸುತ್ತದೆ. ಸಾಂಪ್ರದಾಯಿಕ ಮತ್ತು ಸಮಕಾಲೀನ ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟ ವಧುವಿನ ಆಭರಣ ಸಂಗ್ರಹಗಳ ವಿಸ್ಮಯಕಾರಿ ಶ್ರೇಣಿಯ ಹೊರತಾಗಿ ಚಿನ್ನ, ವಜ್ರಗಳು, ಪ್ಲಾಟಿನಂ ಮತ್ತು ಬೆಳ್ಳಿಯಲ್ಲಿ ರಚಿಸಲಾದ ಸಂಕೀರ್ಣ ವಿನ್ಯಾಸದ ಆಭರಣಗಳ ವಿಶಾಲ ಶ್ರೇಣಿಯನ್ನು ಶೋರೂಮ್ ಪ್ರದರ್ಶಿಸುತ್ತದೆ. ನಮ್ಮ 30 ವರ್ಷಗಳ ಆಚರಣೆಯ ಭಾಗವಾಗಿ ನಾವು ನಮ್ಮ ಗ್ರಾಹಕರಿಗೆ ಗೋಲ್ಡನ್ ಗಿಫ್ಟ್ ಅನ್ನು ನೀಡುತ್ತಿದ್ದೇವೆ. ಪ್ರತಿ ಖರೀದಿಯೊಂದಿಗೆ 100 ಗ್ರಾಂ ಚಿನ್ನದ ನಾಣ್ಯಕ್ಕೆ ಸಮಾನವಾದ ಮೌಲ್ಯವನ್ನು ಪಡೆಯಿರಿ. 30,000 ಉಡುಗೊರೆಯಾಗಿ ಮತ್ತು ವಜ್ರ, ರತ್ನ ಮತ್ತು ಪೂಲ್ಕಿ ವಿನ್ಯಾಸಗಳ ಮೌಲ್ಯವು 250 ಗ್ರಾಂ ಚಿನ್ನದ ನಾಣ್ಯಕ್ಕೆ ಸಮನಾಗಿರುತ್ತದೆ. ಮುಂಗಡ ಬುಕಿಂಗ್ ನಲ್ಲಿಯೂ ಈ ಕೊಡುಗೆ ಅನ್ವಯಿಸುತ್ತದೆ. ಎಲ್ಲರಿಗೂ ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ. ನಮ್ಮ ನಗರಸಭೆ ಸದಸ್ಯ ಸಹೋದರಿ ಅಂತ ರತ್ನ ಪ್ರಶಾಂತಿನಿ ಅವರು ಬಂದಿದ್ದಾರೆ. ಅವರು
ಕೌನ್ಸಿಲರು ಪ್ಲಸ್ ಖರೀದಿದಾರರು ಎರಡು. ಹಾಗಾಗಿ ಬಹಳ ಸಂತೋಷ ಆಗ್ತದೆ. ಇವತ್ತು ರಾಯಚೂರಿನಲ್ಲಿ ಅನೇಕ ಮಾಲ್ಗಳು, ದೊಡ್ಡ ದೊಡ್ಡ ಮಾಲ್ಗಳು ಇವತ್ತು ರಾಯಚೂರಿನಲ್ಲಿ ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ರಾಯಚೂರು ಅಭಿವೃದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ಒಂದು ಸೂಚನೆ ಇದೆ. ಇವತ್ತು ಎಲ್ಲ ಬಟ್ಟೆ ಮಾಲ್ಗಳು, ರಿಲಯನ್ಸ್ ಮಾರ್ಟು, ರಿಲಯನ್ಸ್ ಡಿಜಿಟಲ್, ಮಲಬಾರ್ ಗೋಲ್ಡ್, ಎಲ್ಲ ದೊಡ್ಡ ದೊಡ್ಡ ಮಾಲ್ ಇವತ್ತೇನು ದೊಡ್ಡ ದೊಡ್ಡ ಸಿಟಿಯಲ್ಲಿದ್ದಾವೆ ಅವೆಲ್ಲವೂ ಈಗ ನಮ್ಮ ವರ್ಗೀಸ್ ಮಗಳು ದುಬೈಯಲ್ಲಿ ಇರ್ತಾಳೆ, ಆದ್ರೂ ಇಲ್ಲಿ ಖರೀದಿ ಮಾಡಿದ್ರು. ಸೊ ಇವೆಲ್ಲವೂ ಬಹಳ ಸಂತೋಷ ಆಗ್ತದೆ. ಇವತ್ತು ರಾಯಚೂರಿನಲ್ಲಿ ನಮಗೆ ಮೆಟ್ರೋಪಾಲಿಟನ್ ಸಿಟೀಸು ಮತ್ತು ಬೇರೆ ದೇಶಗಳಲ್ಲಿ ಇರುವಂತ ಎಲ್ಲ ಮಾಲ್ಗಳು ನಮ್ಮ ರಾಯಚೂರಿಗೆ ಬರ್ತಾ ಇದೆ. ಮತ್ತು ಮಲಬಾರ್ ಗೋಲ್ಡ್ ಅಂದ್ರೆ ಇದು ಏನಂತಾರೆ, ಯಾವುದು ಯಾವ ಕ್ಯಾರೆಟ್ ಗೋಲ್ಡ್, 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ಮಲಬಾರ್ ಗೋಲ್ಡ್ ಅಂದ್ರೆ. ಶಾಪ್ has got very good name all over the world. They have branches all over the world, and they are like a diamond. They shine everywhere, every place, every time, because of their customer satisfaction. They give 100% customer satisfaction, both in terms of cash, kind, and service. All the three aspects, they give good service, good offers they give, and whatever the rate fluctuation is there, they pass on to the customer. That is very important. They don't keep it for themselves. And another important thing is quality. They maintain the superior quality, and whatever the damages are there, they immediately replace the damaged goods without any inquiry or other things, without giving any trouble to the customers. So those are all the factors which is making them proud owners of Malabar Gold malls all around the world. So definitely Malabar Gold has got a very good name in the world, and I hope God will bless them again with more and more prosperity and business wise, and many of the customers. I don't wish everyone should buy the gold. I am not of that league. I don't advise anyone to buy the gold. I don't advise usually. I avoid luxury items. So I don't advise, but if at all, if anyone wants to buy, let them come to Malabar shop and buy. That's all I can advise. Of Malabar Gold malls all around the world. So definitely Malabar Gold has got a very good name in the world, and I hope God will bless them again with more and more prosperity and business wise, and many of the customers. I don't wish everyone should buy the gold. I am not of that league. I don't advise anyone to buy the gold. I don't advise usually. I avoid luxury items. So I don't advise, but if at all, if anyone wants to buy, let them come to Malabar shop and buy. That's all I can advise. And wish you all of the customers and the owners of the mall and the staff who are running the show. May God bless them with all the wealth, prosperity and everything. Hope everything goes well. If there is any problem, issues, any legal dispute, I am there behind you. Rest is left to God. Thank you. Thank you. ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಅಧಿಕಾರ ಹಿಡಿಯುವ ಭ್ರಮೆಯಲ್ಲಿದ್ದಾರೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವ ಹಾಗೂ ಬಿಜೆಪಿ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕೆ ಜನತೆ ಆಶೀರ್ವಾದ ಮಾಡಲಿದ್ದು ಬಹುಮತದೊಂದಿಗೆ ಬಿಜೆಪಿ ಅಧಿಕಾರ ಹಿಡಿಯಲಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿ ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಅಧಿಕಾರ ಹಿಡಿಯುವ ಭ್ರಮೆಯಲ್ಲಿ ಇದ್ದಾರೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವ ಹಾಗೂ ಬಿಜೆಪಿ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕೆ ಜನತೆ ಆಶೀರ್ವಾದ ಮಾಡಲಿದ್ದು ಬಹುಮತದೊಂದಿಗೆ ಬಿಜೆಪಿ ಅಧಿಕಾರ ಹಿಡಿಯಲಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿ ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದರು. ಅವರು ಇಂದು ಯಾದವ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿ ಯುವ ಮೋರ್ಚಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದರು. ಜನರು ಕಾರ್ಯಕ್ರಮ ಆಧಾರಿತವಾಗಿ ಪಕ್ಷವನ್ನು ಬೆಂಬಲಿಸುತ್ತಾರೆ. ಕಳೆದ 70 ವರ್ಷಗಳು ಆಡಳಿತ ಮಾಡಿರುವ ಕಾಂಗ್ರೆಸ್ ಪಟ್ಟದವರು ಕೇವಲ ಟಿಕೆಟ್ಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ. ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಪರ್ವ ಪ್ರಾರಂಭವಾಗಿದೆ.
ಪಿಎಂ ಆವಾಸ್ ಯೋಜನೆಯಡಿ 2014ಕ್ಕೂ ಮುಂದೆ 7.5 ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಿದ್ದರೆ ಮೋದಿ ಸರ್ಕಾರ ಬಂದ ನಂತರ 2,75,000 ಮನೆಗಳನ್ನು ರಾಜ್ಯ ಮಂಜೂರು ಮಾಡಲಾಗಿದೆ. 24 ಲಕ್ಷ ಕುಟುಂಬಗಳಿಗೆ ಮಾತ್ರ ಕುಡಿಯುವ ನೀರು ದೊರೆಯುತ್ತಿತ್ತು. ಈಗ 55 ಲಕ್ಷ ಮನೆಗಳಿಗೆ ಮನೆಗೆ ಗಂಗೆ ಯೋಜನೆ ಜಾರಿಗೊಳಿಸಲಾಗಿದೆ. 2014ರಲ್ಲಿ 6,750 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿದ್ದರೆ ಬಿಜೆಪಿ ಸರ್ಕಾರ ಬಂದ ನಂತರ 15,000 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣಕ್ಕೆ 15,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಈ ಮುಂದೆ 700 ವಿಮಾನ ನಿಲ್ದಾಣಗಳು ಇದ್ದರೆ ಈಗ 1,400 ವಿಮಾನ ನಿಲ್ದಾಣಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ರಾಯಚೂರು ವಿಮಾನ ನಿಲ್ದಾಣ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಲಾಗುತ್ತಿದೆ. ರೈತರು, ಕಾರ್ಮಿಕರು, ಮಹಿಳೆಯರು ಸೇರಿ ಎಲ್ಲಾ ಸಮುದಾಯ ಜನರಿಗೆ ಯೋಜನೆಗಳನ್ನು ನೀಡಿದ್ದು ಕಾರ್ಯಕರ್ತರು ಮನೆಗೆ ತಲುಪಿಸಬೇಕಿದೆ. ಆ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಬೇಕೆಂದರು. ಎಲ್ಲ ಯುವಕರು ಹೆಚ್ಚೆಚ್ಚು ಉತ್ಸಾಹ ತೋರಿಸಿದರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಹೃದಯವಿರ್ತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ರಾಯಚೂರು ನಮ್ಮ ಶಿವರಾಜಪಟ್ಟಣದಲ್ಲಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಅತಿ ಹೆಚ್ಚು ಶಾಸಕರ ಕೊಡ್ತಕ್ಕಂಥ ನಾವು ದುಡಿಯತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಒಂದು ದಿನ ಮಾತ್ರದಲ್ಲಿ ಉದಾಹರಣೆ ಹೇಳ್ತಾರೆ. ಮೊದಲನೇದಾಗಿ ರಾಜ್ಯದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ರಾಜ್ಯದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮುಂದಿನ ಕೂಡ ಮುಂದುವರಿಸಿಕೊಂಡು ಹೋಗುತ್ತದೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ನಮಗೆ 25 ಲೋಕಸಭಾ ಸದಸ್ಯರುಗಳು ಕರ್ನಾಟಕ ರಾಜ್ಯದ್ದು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಗಳು ಕೂಡ ಆ 25-26 ಲೋಕಸಭಾ ಕ್ಷೇತ್ರಗಳು ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕಾಗಿದೆ. ಅದರ ಮೂಲಕ ನರೇಂದ್ರ ಮೋದಿ ಅವರ ಬೆಂಬಲಿಸಬೇಕಾಗಿದೆ. ಹಾಗಾಗಿ ನಾವು ಏನು ಯುವ ಕಾರ್ಯಕರ್ತರಿಗೆ ಸೇರ್ಕೊಂಡಿದ್ದೀವಿ, ಯಾವುದೋ ಪಕ್ಷಕ್ಕೆ ಬಲವನ್ನು ಕೊಡ್ತಕ್ಕಂಥ ಶಕ್ತಿಯಾಗಿದೆ ಅಂತಂದ್ರೆ ಆ ಪಕ್ಷದ ಯುವ ಮೋರ್ಚಾಗೆ ಇರ್ತಕ್ಕಂಥದ್ದು. ಹಾಗಾಗಿ ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಯುವ ಕಾರ್ಯಕರ್ತರಿಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕು. ಇವತ್ತೇನು ಉತ್ಸಾಹದ ಬಂದಿದ್ದೇವೆ, ಏನು ಅತ್ಯುತ್ಸಾಹದ ನಾವು ಬಂದಿದ್ದೇವೆ. ಈ ಉತ್ಸಾಹ ಚುನಾವಣೆ ಮುಗಿಯುವುದನ್ನು ಕೂಡ ಇರಬೇಕಾಗ್ತದೆ. ತಮ್ಮಿರ್ತಕ್ಕಂಥ ಉತ್ಸಾಹ ಚುನಾವಣೆ ಮತದಾನ ಆಗ್ತಕ್ಕಂಥ ಸಂಜೆ 6 ಗಂಟೆವರೆಗೂ ನಾವು ಉತ್ಸಾಹ ಇರಬೇಕಾಗುತ್ತೆ. ಆಗ ಮಾತ್ರ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವ ಲೋಕಸಭೆ ಏನೇ ಹೇಳಿದ್ರು ಕೂಡ ಅತಿ ಹೆಚ್ಚು ಶಾಸಕರನ್ನಾಗಿರೋದ್ರ ಮೂಲಕ ಇವತ್ತು 2016 ಕೂಡ ಸುಮಾರು 6,700 ಕಿಲೋಮೀಟರ್ ಆಗಿದೆ. 2014 ಇಲ್ಲಿಯವರೆಗೂ ಕೂಡ ಸುಮಾರು 15,500 ಕಿಲೋಮೀಟರ್ ಅಂದರೆ 1,15,000 ಕೋಟಿ ಅನುದಾನವನ್ನು ರಾಷ್ಟ್ರೀಯ ಹೆದ್ದಾರಿಗಳ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ 2016 ಮುಂಚೆ ಕೇವಲ 7 ವಿಮಾನ ನಿಲ್ದಾಣ ಇದ್ರೆ ಒಟ್ಟು 2023
ನಿರ್ಮಾಣ ಆಗ್ತದೆ ಅಂತಕ್ಕಂಥ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಮಗೆ ವಿಶ್ವಾಸ ಇದೆ, ರಾಜ್ಯದಲ್ಲಿ ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದನ್ನ ಯಾರು ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ಹೇಳ್ಕೊಳ್ಬೇಕು. ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಒಂದು ಕಡೆ ದೊಡ್ಡ ನಾಯಕತ್ವವನ್ನು ದೇಶಕ್ಕೆ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಒಂದು ದೊಡ್ಡ ನಾಯಕತ್ವವನ್ನು ದೇಶಕ್ಕೆ ಕೊಡ್ತಕ್ಕಂಥ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ನಮ್ಮಲ್ಲಿ ಸರ್ಕಾರದವರು ರಾಷ್ಟ್ರಕ್ಕೆ ಆಗ್ತದೆ ನಾವು ಮಾತನಾಡುವುದು ಹೇಳಿದ್ದೇವೆ. ಒಂದು ಕಡೆ ಇವತ್ತು PM ಆವಾಸ್ ಯೋಜನೆಯಲ್ಲಿ ರಾಜ್ಯದಲ್ಲಿ 7 ಲಕ್ಷ ಮನೆಗಳನ್ನು ಪ್ರಜೆಗೆ ಕಟ್ಟಿಕೊಡಬೇಕು ಅಂತ ಹೇಳಿ 7 ಲಕ್ಷ ಮನೆಗಳನ್ನು ಕಟ್ಟಿಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ 2,75,000 ಮನೆಗಳು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದು ಕರ್ನಾಟಕ ರಾಜ್ಯದಲ್ಲಿ ಕೇವಲ 24 ಲಕ್ಷ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತದೆ. ಆದರೆ ನಮ್ಮ ಸರ್ಕಾರ ಬಂದರೆ ನರೇಂದ್ರ ಮೋದಿ ಸರ್ಕಾರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ 2016 ಇಸ್ವಿಯಿಂದ 2023 ತನಕ ಸುಮಾರು 55 ಲಕ್ಷ ಮನೆಗಳಿಗೆ ಮನೆಗಳಿಗೆ ಕಾರ್ಯಕ್ರಮದ ಮೂಲಕ 55 ಲಕ್ಷ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಲೋಚನೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಕ್ಷೇತ್ರಕ್ಕೆ ಅನುದಾನ ಒದಗಿಸಲು ವಿಜಯೇಂದ್ರ ಸಹಕಾರವಿದೆ. ನಗರದ ಜನತೆಗೆ ಜಾತಿ ಭೇದವಿಲ್ಲದೆ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರ 70 ವರ್ಷಗಳ ಆಡಳಿತದಲ್ಲಿ ಮಾಡದೇ ಇರುವ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ. BS ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಅವಧಿಯಲ್ಲಿ ಅನೇಕ ಯೋಜನೆಗಳಿಗೆ ಅನುದಾನ ನೀಡುವ ಸಹಕರಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು, ವಿಜಯೇಂದ್ರ ಅವರು ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದರು.
ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಭಾರತೀಯ ಜನತಾ ಪಕ್ಷ ದೇಶ ಪ್ರೇಮ, ತ್ಯಾಗ ಮನೋಭಾವ ಬೆಳೆಸುವ ಪಕ್ಷವಾಗಿದೆ. ಜನಸಂಘದಿಂದ ಪ್ರಾರಂಭವಾಗಿ ಇಂದು ದೇಶ ಚುಕ್ಕಾಣಿ ಹಿಡಿದಿದೆ. ಯುವಕರು ದೇಶಾಭಿಮಾನ ಬೆಳೆಸಿಕೊಂಡು ಪಕ್ಷವನ್ನು ಬಲಿಷ್ಠಗೊಳಿಸುವ ಕೆಲಸಕ್ಕೆ ಮುಂದಾಗಬೇಕಿದೆ. ಪಕ್ಷ ಮತ್ತೊಮ್ಮೆ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಲು ಎಲ್ಲಾ ಕಾರ್ಯಕರ್ತರು ಕಾರ್ಯನಿರ್ವಹಿಸಬೇಕೆಂದರು. ವೇದಿಕೆಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ನಾರಾಯಣಸ್ವಾಮಿ, ಮಾಜಿ ಶಾಸಕ ಪಾಪರೆಡ್ಡಿ, ಬಸನಗೌಡ ಬ್ಯಾಗ್ವಾಡ್, ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್, ಉಪಾಧ್ಯಕ್ಷ ಕೆಎಂ ಪಾಟೀಲ್, ಶಂಕರ್ ರೆಡ್ಡಿ, ಗಿರೀಶ್ ಕನಕವೇಡು ಸೇರಿದಂತೆ ವಿವಿಧ ಮೋರ್ಚಾಗಳು, ನಗರಸಭೆ ಸದಸ್ಯರುಗಳು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರುಗಳು ಭಾಗಿಯಾದರು. ರಾಷ್ಟ್ರೀಯ ಪಕ್ಷವಾಗಿರುವ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳು, ಅಣ್ಣ ತಮ್ಮಂದಿರು ಇರುವ ಆಧಾರದ ಮೇಲೆ ಟಿಕೆಟ್ ನೀಡುವುದಿಲ್ಲ. ಅಭ್ಯರ್ಥಿಗಳ ಅರ್ಹತೆ, ಗೆಲ್ಲುವ ವಿಶ್ವಾಸದ ಮೇಲೆ ಕೇಂದ್ರ ಮತ್ತು ರಾಜ್ಯ ನಾಯಕರು ಟಿಕೆಟ್ ನೀಡುವ ತೀರ್ಮಾನ ಮಾಡುತ್ತಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವೈ ವಿಜಯೇಂದ್ರ ಹೇಳಿದರು. ರಾಷ್ಟ್ರೀಯ ಪಕ್ಷವಾಗಿರುವ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳು, ಅಣ್ಣ ತಮ್ಮಂದಿರು ಇರುವ ಆಧಾರದ ಮೇಲೆ ಟಿಕೆಟ್ ನೀಡುವುದಿಲ್ಲ. ಅಭ್ಯರ್ಥಿಗಳ ಅರ್ಹತೆ, ಗೆಲ್ಲುವ ವಿಶ್ವಾಸದ ಮೇಲೆ ಕೇಂದ್ರ ಮತ್ತು ರಾಜ್ಯ ನಾಯಕರು ಟಿಕೆಟ್ ನೀಡುವ ತೀರ್ಮಾನ ಮಾಡುತ್ತಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವೈ ವಿಜಯೇಂದ್ರ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜ್ಯದ ಜನತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾರ್ಯಗಳ ಮೇಲೆ ವಿಶ್ವಾಸ ಮೂಡಿದೆ. ರಾಜ್ಯದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದರು. ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದನ್ನು ಶಾಸಕರುಗಳು ಪಕ್ಷ ನಿರ್ಧರಿಸುತ್ತದೆ. ಅಭಿಮಾನದಿಂದ ಶಾಸಕರುಗಳು ಹೇಳಿದರೆ ಮುಖ್ಯಮಂತ್ರಿಯಾಗುವುದಿಲ್ಲ ಎಂದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಇಲ್ಲದೆ ಹೋಗಿರುವುದು ಹಾಸ್ಯಾಸ್ಪದ ಸಂಗತಿಯಾಗಿದೆ. ಯಾವ ಪಕ್ಷದಿಂದ ಸ್ಪರ್ಧಿಸುತ್ತಾರೆ ಎಂಬುದು ಅವರಿಗೆ ಗೊತ್ತಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಜನತೆ ರಾಜ್ಯದಾದ್ಯಂತ ಬಿಜೆಪಿ ಮೇಲೆ ನಂಬಿಕೆ ಇಟ್ಟು ಆಶೀರ್ವಾದ ಮಾಡಲಿದ್ದಾರೆ. ಈಗಾಗಲೇ ಎಲ್ಲಾ ಮೋರ್ಚಾಗಳಿಂದ ಸಮಾವೇಶಗಳನ್ನು ನಡೆಸಲಾಗುತ್ತಿದೆ. ಉತ್ಸಾಹದಿಂದ ಜನರು ಭಾಗವಹಿಸಿ ಬೆಂಬಲಿಸುತ್ತಿದ್ದಾರೆ ಎಂದರು. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿವಿಧ ಮೋರ್ಚಾಗಳ ಸಮಾವೇಶಗಳನ್ನು ಮಾಡ್ತಾ ಇದ್ದೇವೆ. ನಿರೀಕ್ಷೆಗೂ ಮೀರಿ ಬೆಂಬಲವನ್ನು ಭಾರತೀಯ ಜನತಾ ಪಾರ್ಟಿಗೆ ಸಿಗ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತದೆ. ವಿರೋಧ ಪಕ್ಷದವರು ಏನೇ ಹೇಳಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದನ್ನು ಯಾರೂ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲೇ ಬಂದರೂ ಕೂಡ ಒಂದು ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಕೇಂದ್ರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಿಂದ ಇವತ್ತು ಜನರು ಸಂತೃಪ್ತರಾಗಿದ್ದಾರೆ. ಹಾಗೆ ನಮಗೆ ವಿಶ್ವಾಸ ಇದೆ, ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ಯಾರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನ ಕೇಂದ್ರ ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಎರಡನೇದಾಗಿ ಯಾರ್ದೋ ಅಪ್ಪನ ಮಗ, ಅಣ್ಣನ ಮಗನ ಕಾರಣಕ್ಕೆ ಟಿಕೆಟ್ ಅನ್ನು ಯಾರು ನಿರ್ಧಾರ ಮಾಡೋದಿಲ್ಲ. ಅರ್ಹತೆಯ ಆಧಾರದ ಮೇರೆಗೆ ಪಕ್ಷ ಸಂಘಟನೆಯಲ್ಲಿ ಏನು ತೊಡಗಿಸ್ಕೊಂಡಿದ್ದಾರೆ, ಪಕ್ಷಕ್ಕೆ ಅವರು ಟಿಕೆಟ್ ಕೊಟ್ಟರೆ ಅನುಕೂಲ ಆಗ್ತದ, ಒಪ್ಕೊಳ್ತಾರ. ಅರ್ಹತೆಯ ಬೇರೆ ಬೇರೆ ಮಾನದಂಡಗಳಿದೆ. ಆ ಮಾನದಂಡದ ಆಧಾರದ ಮೇಲೆ ದೇವದುರ್ಗ ತಾಲೂಕಿನಲ್ಲಿ ರಸ್ತೆ ನಿರ್ಮಾಣದ ಹೆಸರಿನಲ್ಲಿ ಒಂದೇ ರಸ್ತೆಗೆ ಎರಡೆರಡು ಇಲಾಖೆಯಿಂದ ಬೇರೆ ಬೇರೆ ನಕಲಿ ಬಿಲ್ ಸೃಷ್ಟಿಸಿ ಶೇಕಡಾ 100ರಷ್ಟು ಅನುದಾನ ಲೂಟಿ ಮಾಡಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಸೇನೆ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಎಂಎಸ್ ವೆಂಕಟೇಶ್ ಅವರು ಆರೋಪಿಸಿದರು. ದೇವದುರ್ಗ ತಾಲೂಕಿನ ರಸ್ತೆ ನಿರ್ಮಾಣದ ಹೆಸರಿನಲ್ಲಿ ಒಂದೇ ಹೆಸರಿಗೆ ಎರಡೆರಡು ಇಲಾಖೆಯಿಂದ ಬೇರೆ ಬೇರೆ ನಕಲಿ ಬಿಲ್ ಸೃಷ್ಟಿಸಿ ಶೇಕಡಾ 100ರಷ್ಟು ಅನುದಾನ ಲೂಟಿ ಮಾಡಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಎಂಎಸ್ ವೆಂಕಟೇಶ್ ಅವರು ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2018-19ನೇ ಸಾಲಿನ ಹಾಗೂ 2019-20ನೇ ಸಾಲಿನಲ್ಲಿ ನಿರ್ಮಾಣ ಮಾಡಿದ ಕಾಮಗಾರಿಗೆ ಕೆಬಿಜೆಎನ್ಎಲ್ನಿಂದ ಮಾಡಿದ ರಸ್ತೆಗೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ಸುಳ್ಳು ದಾಖಲೆ ಸೃಷ್ಟಿಸಿ ಅನುದಾನ ಎತ್ತುವಳಿ ಮಾಡಿದ್ದಾರೆ. ಅದೇ ರಸ್ತೆಗೆ ಮರು ಅನುದಾನ ನಿಗದಿಪಡಿಸಿ ಇಲಾಖೆ ಮಾಡದ ಕಾಮಗಾರಿಗೆ ಕೆಬಿಜಿಎನ್ಎಲ್ ಇಲಾಖೆಯಿಂದ ಅನುದಾನ ಲೂಟಿ ಮಾಡಲಾಗಿದೆ. ಒಂದೇ ರಸ್ತೆಗೆ 2 ಇಲಾಖೆಗಳು 2 ಅನುದಾನ ಬಿಡುಗಡೆ ಮಾಡಲಾಗಿದೆ. ಒಂದು ಇಲಾಖೆ ಮಾಡಿದ ಕಾಮಗಾರಿಗೆ ಮತ್ತೊಂದು ಇಲಾಖೆ ಅನುದಾನ ಲೂಟಿ ಮಾಡಿದೆ ಎಂದು ದೂರಿದರು. ರಸ್ತೆ ನಿರ್ಮಾಣ ಬಿಡುಗಡೆಯಾದ ಅನುದಾನ ಬಳಕೆ ಮಾಡದೆ ಶೇಕಡಾ 100ರಷ್ಟು ಅನುದಾನವನ್ನು ಬಳಕೆ ಮಾಡಿದ್ದೇವೆ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿ ಮಾಡಿ ಅನುದಾನ ಎತ್ತುವಳಿ ಮಾಡಿದ್ದಾರೆ ಎಂದು ಆರೋಪಿಸಿದರು.
2018-19 ಸಾಲಿನ ನೀಲಗರ್ ಗ್ರಾಮದಿಂದ ಎನ್ ಗಣೇಕಲ್ ವರೆಗೆ 4 ಕಿಲೋಮೀಟರ್ ರಸ್ತೆ 3,10,00,000 ರೂಪಾಯಿ ಬಳಕೆ ಮಾಡಲಾಗಿದೆ. ಇದೇ ರಸ್ತೆಗೆ 2019-20 ಸಾಲಿನಲ್ಲಿ ರಸ್ತೆ ನಿರ್ಮಾಣ ಮಾಡಿದೆ ಎಂದು ಮತ್ತೊಂದು ಇಲಾಖೆ ಬಿಲ್ ಸೃಷ್ಟಿ ಮಾಡಿ ಅನುದಾನ ದುರ್ಬಳಕೆ ಮಾಡಿದ್ದಾರೆ. ಇವುಗಳ ಜೊತೆಗೆ ಗಲಗರಿಕೆರ ರಸ್ತೆ ಬಿ ಗಣೇಕಲ್ ಮಾರ್ಗವಾಗಿ 4.5 ಕಿಲೋಮೀಟರ್ಗೆ 4,90,00,000 ಬಳಕೆ, ಸಮುದ್ರ ಗ್ರಾಮದಿಂದ ಎಚ್ಎನ್ ತಾಂಡದವರೆಗೆ 5 ಕಿಲೋಮೀಟರ್ ರಸ್ತೆಗೆ 4,90,00,000 ಬಳಕೆ ಮಾಡಲಾಗಿದೆ. ಬಿ ಗಣೇಕಲ್ದಿಂದ ಸಮುದ್ರ ಗ್ರಾಮಕ್ಕೆ 3.3 ಕಿಲೋಮೀಟರ್ ರಸ್ತೆಗೆ 3,50,00,000 ರೂಪಾಯಿ ಬಳಕೆ ಮಾಡಲಾಗಿದೆ. ಜಾಗೀರ್ ಜಾಡಲ್ ದಿನ್ನೆ ಅಗ್ರಹಾರ ವರೆಗೆ 2.5 ಕಿಲೋಮೀಟರ್ ವರೆಗೆ 2,50,00,000 ರಸ್ತೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಈ ಎಲ್ಲ ಕಾಮಗಾರಿಗಳು ರಂಜಿತ್ ಕನ್ಸ್ಟ್ರಕ್ಷನ್ಗೆ ಗುತ್ತಿಗೆ ನೀಡಲಾಗಿದೆ. ಶಾಸಕ ಕೆ ಶಿವನಗೌಡ ನಾಯಕರಿಗೆ ಸೇರಿದ ಗುತ್ತಿಗೆ ಏಜೆನ್ಸಿ ಮೂಲಕವೇ ಅಕ್ರಮ ನಡೆದು ಶಾಸಕರು ನೇರವಾಗಿ ಭಾಗಿಯಾಗಿದ್ದಾರೆ. ಇದರಲ್ಲಿ ಕೆಬಿಜೆಎನ್ಎಲ್ ಇಲಾಖೆ ಹಾಗೂ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಅನುದಾನ ಲೂಟಿ ಮಾಡಿದ್ದಾರೆ. 2019-20 ಸಾಲಿನ ಎಸ್ಸಿಪಿ ಟಿಎಸ್ಪಿಯ ಸುಮಾರು 32 ಕೋಟಿ ರೂಪಾಯಿ ಅನುದಾನ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ವಂಚನೆ ಮಾಡಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗುವುದು. ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂದು ತಿಳಿಸಿದರು. ಅಪೆಂಡಿಕ್ಸ್ ಲೋಕೋಪಯೋಗಿ ಇಲಾಖೆಯಲ್ಲಿ ಸರ್ ಒಂದು ನಿಮಿಷ ವಿಡಿಯೋ ಮಾಡ್ಬೇಡ್ರಿ ಅಂತ ಹೇಳ್ರಿ. ಅರಕೆರೆ ಹಿಂದುಳಿದ ತಾಲೂಕು SC/ST ಜನರ ಅಧಿಕವಾಗಿರುವ ತಾಲೂಕಿನಲ್ಲಿ 2019-20 2023 ಲೆಕ್ಕಸ್ಥಿತಿಗೆ 50-50 ಅಂತ ಹೇಳಿ ಅಪೆಂಡಿಕ್ಸ್ ಅಂತಾರ. ಆ ಲೆಕ್ಕಸ್ಥಿತಿಯಲ್ಲಿ ಸುಮಾರು 20 ಕೋಟಿ ರೂಪಾಯಿ PWD ಲೋಕೋಪಯೋಗಿ ಇಲಾಖೆಯಲ್ಲಿ, SCPT ಅನುದಾನ KBJNL ಸುಮಾರು 32 ಕೋಟಿ ರೂಪಾಯಿ ಅನುದಾನ. ಅದು ಹೆಂಗ್ ಗೊತ್ತಾ, ಇವಾಗ ಊಟ ನಾಷ್ಟ ಕೂಡಿ ನಾವು ಸಾಮಾನ್ಯ ಹೆಂಗ್ ಮಾಡ್ತೀವಿ, ಊಟ ಬೇರೆ ಟೈಮ್ ನಾಷ್ಟ ಬೇಕು, ಅದು ಆ ತರ ಇಲ್ಲ. ಇವ್ರು ಏನ್ ಮಾಡ್ತಾರ, KBJNL ಅವರು ಕೆಲಸ ಮಾಡಿದ್ದಲ್ಲಿ ಲೋಕೋಪಯೋಗಿ ಇಲಾಖೆ ಅವರು ನಕಲಿ ದಾಖಲೆಗಳು ಸೃಷ್ಟಿಸ್ತೀವಿ. ಕಾಂಟ್ರಾಕ್ಟರ್ ಅಗ್ರಿಮೆಂಟ್ ಮಾಡ್ತಾರ, ವರ್ಕ್ ಆರ್ಡರ್ ಕೊಡ್ತಾರ, ಟೆಕ್ನಿಕಲ್ ಎಲ್ಲ ತಯಾರು ಮಾಡ್ತಾರೆ, ಎಸ್ಟಿಮೇಟ್ ಅವೆಲ್ಲ ತಯಾರು ಮಾಡ್ಯಾರ. ಆದ್ರೆ ಕೆಲಸ ಆಗಿಲ್ಲ. ಈಗ ಗ್ರಾಮೀಣ ಭಾಗದಲ್ಲಿ ಒಂದೇ ಕಡೆ ಒಂದು ಇಂಟೀರಿಯರ್ ಅಲ್ಲಿ ಬಸ್ ಗಿಸ್ ಏನು ಹೋಗಲ್ಲ, ಆ ತರ ಆಯ್ಕೆ ಮಾಡ್ಕೊಂಡ್ರೆ ರೈತರು 4 ಕಿಲೋಮೀಟರ್ 5 ಕಿಲೋಮೀಟರ್ ಅಂತಂದು ಈ ತರ ರಸ್ತೆಗಳಿದ್ದು ಈಗ KBJNL ಅವರು ಹಳೆ ಬರೆ ಮಾಡ್ಯಾರ. ಇವರು PWD ಏನು ಕೆಲಸ ಮಾಡಲ್ಲ ಅಂದ್ರೆ ಸುಮಾರು ಒಂದು 20 ಕೋಟಿವರೆಗೆ ದುಡ್ಡು, ಸರ್ಕಾರ ದುಡ್ಡು, ತೆರಿಗೆ, ಸಾರ್ವಜನಿಕ ತೆರಿಗೆ ದುಡ್ಡನ್ನ ಫೋನ್ ಮಾಡಿ ಕಾಮಗಾರಿ ಮಾಡಿದ್ರೆ ಜಿಲ್ಲೆ ಕಷ್ಟ ಇದು. ಏನೋ 40% ಸರ್ಕಾರದಿಂದ ಅಂತಾರ, ಇಲ್ಲಿ ನಮ್ಮಲ್ಲಿ 100% ಆಗಿರೋದು ನಾವು ಹೇಳ್ಬೋದು. ಹೆಚ್ಚಿನ ಮಾಹಿತಿ ನಮ್ಮ ನೋಡ್ರಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇವತ್ತು ಹೆಂಗ್ ನಡೀತಂದ್ರೆ ಪ್ರತಿಯೊಬ್ಬರು ಶಾಸಕರ ಮೇಲೆ ಹಾಕಲಾಗಿ ಯಾರೇನ್ ಕಾಮಗಾರಿ ಹಾಗಾದ್ರೆ ಈಗ ಶಾಸಕರ ಕಳಿಸ್ಯಾರ ಪ್ರೆಸ್ ಮೀಟ್ ಮಾಡೋದು ಯಾರು ಇಲ್ಲ, ನಾವು ಸದಾ ಅಂತ ಬಂದಿರ್ತಕ್ಕಂಥವ್ರು ಶಾಸಕರ ಕಳಿಸಿಲ್ಲ. ಅಲ್ಲ, ಮತ್ತೆ ಶಾಸಕರು ಏನ್ ಸಾಧ್ಯನೇ ಇಲ್ಲ. ನಮ್ಗೆ ಗೊತ್ತಿರೋದು ಹಿಂದೆ ಪ್ರತಿ ವರ್ಷ ನಾವು ಇದು ಬಜೆಟ್ ತಂದು ಎಲ್ಲ ಇಲಾಖೆ ಒಂದು ಬುಕ್ಲೆಟ್ ಮಾಡ್ತಿದ್ದೆವು. ಇದರಲ್ಲಿ ಏನಾಗಿದೆ ಅಂದ್ರೆ ಈಗ ನಾವು ಆಹ್ವಾನ ಮಾಡ್ಕೊಂಡು ಲೋಕೋಪಯೋಗಿ ಇಲಾಖೆಯವರು ಕೆಲಸ ಮಾಡಿದಂತಂದು ಇದನ್ನ ತೋರಿಸಿದಾರೆ ಅವರು ಕೋಟಿ ರೂಪಾಯಿ ತಂದು. ಅದೇ KBJNL ಅದಕ್ಕೆ ಮುಂಚೆ ಅವರು ಒಂದು ಕಾಮಗಾರಿ ಕೈಗೆತ್ಕೊಂಡ್ರು KBJNL ಅವ್ರದ್ದು ತೋರಿಸಿಲ್ಲ, ಕಟ್ಟಕ್ಕಿಲ್ಲ. ಅಂದ್ರೆ ಅನುದಾನ ಕಣ್ಣಿಗೆ 3,000 ಕೋಟಿ 4,000 ಕೋಟಿ ಅಂತ ಹೇಳಿದ್ವಿ. ಇದರಲ್ಲಿ ನಮ್ಮದು ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದು 32, ಒಂದು 28, ಒಂದು 60 ಕೋಟಿ ರೂಪಾಯಿ ಇದಾಯ್ತು. ಇನ್ನೂ ಹಲವಾರು ಇನ್ನೊಂದು ಏನಂದ್ರೆ ದಾಖಲೆಗಳು ಕೊಡ್ತಾ ಇಲ್ಲ. ನಾವು ಆಮದು ಮಾಡ್ತಿರೋದು 10 ರೂಪಾಯಿ ನಾವು ಆರ್ಡರಿಂದ ಇಟ್ಕೊಂಡು ಮಾಹಿತಿ ತಗೊಂಡಂತೆ ಇದು ನಾವು ಯಾರು ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಅಧಿಕಾರಿ ಚೆಕ್ ಮಾಡ್ತಾರೆ. ಎರಡು ಇಲಾಖೆ ದಾಖಲೆಗಳಿವೆ, ಅವ್ರು ಮಾಡ್ತಕ್ಕಂಥ ದಾಖಲೆಗಳಿವೆ. ಕಂಪ್ಯೂಟರ್ ಮಾಡ್ಕೊಂಡಿರೋದು ಕಾಂಟ್ರಾಕ್ಟರ್ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಯಾವ ಇಲಾಖೆ ಮಾಡಿಸ್ಬೇಕಂದ್ರೆ ರಾಯಚೂರು ಜಿಲ್ಲೆಯ ಲೋಕೋಪಯೋಗಿ ಇಲಾಖೆಗೆ ಇದರಲ್ಲಿ ಅಭಿವೃದ್ಧಿ ಈ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಕ್ಷೇತ್ರ ಅಂದ್ರೆ ದೇವದುರ್ಗ ಎಂಬುದು ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದನ್ನ ಅಭಿವೃದ್ಧಿಪಡಿಸಲು ಇಲ್ಲಿನ ಶಾಸಕರು ಅವರು ಗ್ರಾಂಟ್ ಹಾಕ್ಸ್ಕೊಂಡ್ಬಂದ್ರೆ ಈ ಗ್ರಾಂಟ್ ಇವರು ಅಧಿಕಾರಿಗಳು, ರಾಯಚೂರಿನ ಅಧಿಕಾರಿಗಳು, PWD ಇಲಾಖೆ ಅಧಿಕಾರಿಗಳು ದುರುಪಯೋಗ ಮಾಡಿದ್ರೆ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಾದ್ರೆ 2019-20 ಆಗಿರ್ತಕ್ಕಂಥ ಕಾಮಗಾರಿ ಯಾವುದು PWD ಅಂತ ಆಗಿರ್ತಕ್ಕಂಥ ಕಾಮಗಾರಿ
ಗಲಗರಿಕೆರೆ ಮುಖ್ಯ ರಸ್ತೆಯಿಂದ ಬೆಳದಿಲಿ ವಯ ಬಿ ಗಣಿಕಲ್ ಈ ರಸ್ತೆ ಒಂದು ರಸ್ತೆ 490 ಲಕ್ಷ 490 ಲಕ್ಷ ರೂಪಾಯಿ ಕಾಮಗಾರಿನ ಇದೇ ಕಾಮಗಾರಿನ ಮತ್ತೆ ಇನ್ನೊಂದು ಇಲಾಖೆ ಮಾಡೋದು ಯಾವ್ದು ಕೆಬಿಸಿ ಇಲಾಖೆ ಮಾಡ್ತಕ್ಕಂಥದ್ದು ಒಂದು. ಆಮೇಲೆ ದೇವದುರ್ಗ ತಾಲೂಕಿನ ಬಿ ಗಣಿಕಲ್ ಸಮುದ್ರ ವಯ ಪಂದ್ಯ ಇದು 3.5 ಕೋಟಿ ರೂಪಾಯಿ ಕಾಮಗಾರಿ. ಇದು ಸಂಪೂರ್ಣ ಬಿ ಕೆಪಿಸಿ ಇಲಾಖೆಯವರು ನಂಬರ್ 4 ಡೀಸೆಲ್ ಚಿಕ್ಕೋಡಿ ಇವರು ಮಾಡ್ತಕ್ಕಂಥ ಕಾಮಗಾರಿನ ನಾವು ಮಾಡಿಸಿರೋದೊಂದು ಇವರು ಸುಮಾರು ಅದೊಂದು. ಹಾಗೆ ಸಮುದ್ರ ದೇವದುರ್ಗ ವಯ ಹೆಂಚಂತಾಂಡ ಈ ಕಾಮಗಾರಿಯನ್ನು PNGS ಇಲಾಖೆಯವರು ಮಾಡ್ತಕ್ಕಂಥದ್ದು. ಇದು ಸುಮಾರು 4 ಕೋಟಿ 90 ಲಕ್ಷ ರೂಪಾಯಿ ಕಾಮಗಾರಿ. ಈ ಕಾಮಗಾರಿ ನಾವು ಮಾಡಿಸಿರೋದ ಕೇವಲ 18 ಮೀಟರ್ ಮಾಡಿ ಇವರು ಬೋಗಸ್ ಬಿಲ್ ಮಾಡ್ತಕ್ಕಂಥ ಕಾಮಗಾರಿ ಕಂಡು ಬರ್ತಾ ಇದೆ. ಅನಂತರ ಎಮರೂಡ್ ತೆಗ್ಯಾಳ್ ಈ ಎಮರೂಡ್ ತೆಗ್ಯಾಳ್ ಇದು 1 ಕೋಟಿ 20 ಲಕ್ಷ ರೂಪಾಯಿ ಕಾಮಗಾರಿನ ನಾವು ಮಾಡಿದ್ದೀವಿ ಅಂತಂದು ಯಾವ PW ಮಾಡ್ತಕ್ಕಂಥದ್ದು. ಅಪೆಂಡಿಕ್ಸ್ ಇ ಅಲ್ಲಿ ಇದು ಆಗಿರ್ತಕ್ಕಂಥ 50 ಹೆಡ್ ಆಫ್ 5050 ಈ ರೀತಿ ಇದು ಒಂದೇ ಕಾಮಗಾರಿ ಅಲ್ಲ, ಹಲವಾರು ಕಾಮಗಾರಿ 18, 19ರಿಂದ 22, 23ವರೆಗೆ ಎಷ್ಟು ಕಾಮಗಾರಿ. ಈ ಸಂದರ್ಭದಲ್ಲಿ ರಮೇಶ್ ನಾಯಕ್, ವೆಂಕಟೇಶ್, ಆಂಜನೇಯ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಕರೆದಿದ್ದು, ತದನಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಎಲ್ಲ 5ನೇ ತರಗತಿ ಓದತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ 1ನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದತಕ್ಕಂಥ ಮಕ್ಕಳಿಗೆ ಮೊರಾರ್ಜಿ ನವೋದಯ ಆದರ್ಶ ವಿದ್ಯಾಲಯ ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರ್ತಕ್ಕಂಥ ಅದಕ್ಕೆ ಶುಲ್ಕ ಇರಂಗಿಲ್ಲ. ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು ಯಾವುದೇ ಮಗು ಇದ್ರೂ ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ಬರೆಸಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವುದನ್ನು ಬಿಟ್ಟು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದ್ದರಿಂದ ಅವರಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತಿದೆ. ಗೊಲ್ಲ ಸಮಾಜಕ್ಕೆ ಅನ್ಯಾಯವಾಗಿದೆ, ಸೌಲಭ್ಯದಿಂದ ವಂಚಿತವಾಗಿದೆ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಬದಲಾಗಿ ಗೊಲ್ಲ ಅಭಿವೃದ್ಧಿ ನಿಗಮ ಮಾಡಬೇಕು ಎಂದು ಜಿಲ್ಲಾ ಗೊಲ್ಲರ ಸಂಘದ ಅಧ್ಯಕ್ಷ ಕೆ ಹನುಮಂತಪ್ಪ ಹೇಳಿದರು. ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವುದನ್ನು ಬಿಟ್ಟು ಕಾಡು ಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದ್ದರಿಂದ ಅವರಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತಿದೆ. ಗೊಲ್ಲ ಸಮಾಜಕ್ಕೆ ಅನ್ಯಾಯವಾಗಿದೆ, ಸೌಲಭ್ಯದಿಂದ ವಂಚಿತವಾಗಿದೆ. ಕಾಡು ಗೊಲ್ಲ ಅಭಿವೃದ್ಧಿ ನಿಗಮದ ಬದಲಾಗಿ ಗೊಲ್ಲ ಅಭಿವೃದ್ಧಿ ನಿಗಮ ಮಾಡಬೇಕು ಎಂದು ಜಿಲ್ಲಾ ಗೊಲ್ಲರ ಸಂಘದ ಅಧ್ಯಕ್ಷ ಕೆ ಹನುಮಂತಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗೊಲ್ಲ ಸಮುದಾಯದ ಜನರು ರಾಜ್ಯದಲ್ಲಿ 20 ಲಕ್ಷ ಜನಸಂಖ್ಯೆ ಇದ್ದು ಪ್ರವರ್ಗ 1ರಲ್ಲಿ ಗುರುತಿಸಿಕೊಂಡಿದ್ದೇವೆ. ಸಾಕಷ್ಟು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ಗೊಲ್ಲ ಜಾತಿಗಳಲ್ಲಿ ಸಾಕಷ್ಟು ಉಪಜಾತಿಗಳಿಗೆ ಗೊಲ್ಲ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದೇವೆ. ಆದರೆ ಸರ್ಕಾರ ಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದೆ, ಕಾಡು ಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದೆ ಎಂದು ಆರೋಪಿಸಿದರು. ಸರ್ಕಾರವು ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವುದಾಗಿ ಭರವಸೆ ನೀಡಿತು. ಆದರೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿ ಅನ್ಯಾಯ ಮಾಡಲಾಗಿದೆ. ಕಾಡುಗೊಲ್ಲ ಜನಾಂಗದವರು ಚಿತ್ರದುರ್ಗ, ತುಮಕೂರು, ಹಿರಿಯೂರು ಸೇರಿ ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಇದ್ದಾರೆ. ಸರ್ಕಾರ ಕೂಡಲೇ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕೆಂದರು. ಕೆಲಸ ಆಗಿದೆ. ಇದನ್ನ ಸರಿಪಡಿಸಬೇಕು. ಆಮೇಲೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೂಲೆಯಲ್ಲಿ ಇರ್ತಕ್ಕಂಥ ಗೊಲ್ಲರಿಗೆ ಸರ್ಕಾರಿ ಸವಲತ್ತು ಸಿಗಬೇಕಾಗಿದ್ರೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಏನು ಮಾಡಿದ್ದಾರಲ್ಲ ಅದು ಬದಲು ಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದ್ರೆ ಇದರಲ್ಲಿ ಕಾಡುಗೊಲ್ಲಗಳು ಬರ್ತಾರೆ, ಕೆಂಪು ಗೊಲ್ಲ ಎಲ್ಲ ಗೊಲ್ಲರು ಬರ್ತಾರೆ. ಇದು ನಮ್ಮ ಬೇಡಿಕೆ. ಇವರು ನಮ್ಮ ಅಣ್ಣಾಡಿಗಳ ರಾಜ್ಯ ಉಪಾಧ್ಯಕ್ಷರು. ಇವರು ಸನ್ಮಾನ್ಯ ಪತ್ರಿಕಾ ಸ್ನೇಹಿತರೆ, ಜಾತಿ ಗೊಲ್ಲ ಎಂಬುದು ಮೂಲ ಜಾತಿ. ಅದಕ್ಕೆ ಕೆಲವು ಜನ ಇರಲ್ಲ, ಕೆಲವು ಭಾಗದಲ್ಲಿ ಕೆಂಪು ಗೊಲ್ಲ ಅಂತಾರ, ಅಡವಿ ಗೊಲ್ಲ, ಜೇನುಗೊಲ್ಲ, ಪಾಟ್ನೆಟ್ ಗೊಲ್ಲ, ಮುಚ್ಚಿಗೊಲ್ಲ, ಬೂದಿಗೊಲ್ಲ, ಹಾವುಗೊಲ್ಲ, ಈ ಥರ ಹಲವಾರು ನಾಮಗಳಿಂದ ಕರೆಯಲ್ಪಡ್ತಾರೆ. ಬಟ್ ಏನಲ್ಲ, ಮೂಲ ಜಾತಿ ಅಂದ್ರೆ ಒಂದೇ ಒಂದು ಜಾತಿ, ಅದು ಗೊಲ್ಲ ಜಾತಿ. ಇದು ಕೃಷ್ಣ, ನಾವೆಲ್ಲ ಕೃಷ್ಣ ವಂಶಸ್ಥರು. ಕೃಷ್ಣ ದ್ವಾಪರ ಕಾಲದ ಕೃಷ್ಣ ವಂಶಸ್ಥರು ನಾವು ಹೇಳಿದಲ್ಲ. ಇದು ಅತ್ಯಂತ ಒಂದು ಹಿಂದುಳಿದ ಸಮಾಜ. ಹಿಂದುಳಿದ ಸಮಾಜವನ್ನು ಗುರುತಿಸಿ ದೇವರಾಜ ಸರ್ಕಾರದಲ್ಲಿ ಅವರು ಕಮಿಷನ್ ನೇಮಕ ಮಾಡಿ
ಈ ಗೊಲ್ಲ ಜಾತಿಯನ್ನು ಬ್ಯಾಕ್ವರ್ಡ್ ಟ್ರೈಬ್ಸ್ ಇರ್ತವೆ. ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತಂದ್ರೆ ಯಾವ್ದು ಯಾವುದು SC/ST ಇದ್ದವ್ರಿಗೆ SC/ST ಸವಲತ್ತು ಏನು ಸಿಗ್ತದೆ ಅದೇ ಬ್ಯಾಕ್ವರ್ಡ್ ಟ್ರೈಬ್ಗೆ ಸಿಗಬೇಕಂತ ಒಂದು ವ್ಯವಸ್ಥೆ ಮಾಡಿದರು. ಆ ವ್ಯವಸ್ಥೆ ಜಾರಿಯಲ್ಲಿ ಇತ್ತು. ಅದಾದ್ಮೇಲೆ ಬರ್ತಕ್ಕಂಥ ಸರ್ಕಾರಗಳು ಅದನ್ನ ಬ್ಯಾಕ್ವರ್ಡ್ ಟ್ರೈಬ್ಸ್ ತೆಗೆದು ಕೆಟಗರಿ 1A ಕೆಲಸ ಆಗಿರ್ಬೇಕು. ಆಮೇಲೆ ಕೆಟಗರಿ 1 ಅಂತ ಮಾಡಿದ್ರು. ಮಾಡಿ ಈಗ ಹಿಂದಕ್ಕೆ ನಮಗೇನು ಸಹಾಯ ಸವಲತ್ತು ಸಿಗ್ತಾ ಇದ್ವು ಅದೆಲ್ಲ ಈಗ ಹೋಗ್ಬಿಟ್ಟಿದೆ. ಇದಾದ್ಮೇಲೆ ಯಡಿಯೂರಪ್ಪ ಸರ್ಕಾರ ಬಂದ್ಮೇಲೆ ಬಜೆಟ್ ಮಂಡನೆ ಮಾಡೋ ಟೈಮ್ನಾಗ ಗೊಲ್ಲ ಅಭಿವೃದ್ಧಿ ನಿಗಮ ಮಾಡ್ತು ಅಂತ ಹೇಳಿದ್ರು. ಆದರೆ ಬಜೆಟ್ನಲ್ಲಿ ಡಿಕ್ಲೇರ್ ಮಾಡಿದ್ದನ್ನು ಉಪಚುನಾವಣೆ ಸೇವೆಯಲ್ಲಿ ಬಂತು. ಆ ಭಾಗದಲ್ಲಿ ಕಾಡುಗೊಂಡಿದ್ದಾರ ಕಾಡುಗೊಂಡಾಗ ಓಟು ಜಾಸ್ತಿ ಇದ್ದಾವ. ಅದೇ ಲಾಭ ಪಡಲಿಕ್ಕೆ ಅಲ್ಲಿ ನಿಮ್ಗೆ ಏನ್ ಬೇಕಂತ ಕೇಳಿದಾಗ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಬೇಕಂತ ಕೇಳಿದ್ರು. ಅವ್ರು ಕೇಳಿದ ತಕ್ಷಣನೇ ಗೊಲ್ಲ ಅಭಿವೃದ್ಧಿ ನಿಗಮ ಬಿಟ್ಟು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದ್ರು. ಕಾಡುಗೊಲ್ಲ ಅನ್ನೋದು ಜಾತಿನೇ ಅಲ್ಲ, ಅದು ಏನಲ್ಲ ಓಡಲಾಗಿ ಕಾಡುಗೊಲ್ಲ ಹಟ್ಟಿಗಳಂತ ಈ ತರ ಬೆಳೆಯಲ್ಪಡುತ್ತಷ್ಟೇ. ಈಗ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಆಗಿರುವುದರಿಂದ ಕೇವಲ ಕಾಡುಗೊಲ್ಲರಿಗೆ ಮಾತ್ರ ಸರ್ಕಾರದ ಸವಲತ್ತುಗಳು ಸಿಗ್ತಾವ. ಇನ್ನು ಉಳಿಕೆಯವರು ಸುಮಾರು 25-30 ಉಪನಾಮಗಳು ಕರೆಯಲ್ಪಡ್ತಕ್ಕಂಥ ಗೊಲ್ಲರಿಗೆ ಯಾವುದೋ ಒಂದು ಸಹಾಯ ಸವಲತ್ತು. ಮಾರಪ್ಪ ವಕೀಲ್ ಮಾತನಾಡಿ, ಸರ್ಕಾರವು ಈ ಹಿಂದೆ ಗೊಲ್ಲ ಅಭಿವೃದ್ಧಿ ನಿಗಮ ಮಾಡಲು ಒಪ್ಪಿದ್ದರು. ಆದರೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದ್ದು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಕುಂಬಾರ ಸೇರಿದಂತೆ ಸಣ್ಣ ಜಾತಿಗೆ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಆದರೆ ಹೆಚ್ಚಿನ ಜನಸಂಖ್ಯೆ ಇರುವ ಗೊಲ್ಲ ಸಮುದಾಯವನ್ನು ನಿರ್ಲಕ್ಷ್ಯ ವಹಿಸಿದ್ದಾರೆ. ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡದಿದ್ದರೆ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲಿಸದೆ ಬೇರೆ ಪಕ್ಷಕ್ಕೆ ಬೆಂಬಲ ಸೂಚಿಸಲು ಕರೆ ನೀಡಲಾಗುತ್ತದೆ ಎಂದು ಎಚ್ಚರಿಸಿದರು. ಒಂದು ರೀತಿಯಿಂದ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಮಾಡಿದ್ರು. ಕಾಡುಗೊಲ್ಲರವರು ಕೇವಲ 3 ಲಕ್ಷ ಜನ ಸಂಖ್ಯೆ ರಾಜ್ಯದಲ್ಲಿ. ನಾವು ಸುಮಾರು 15-20 ಲಕ್ಷ 30 ಜಿಲ್ಲೆಯಲ್ಲಿ ವಾಸ ಮಾಡುತ್ತಿದ್ದೇವೆ. ಮೂಲ ಇರತಕ್ಕಂಥದ್ದು ಗೊಲ್ಲ ಉತ್ತಮ ಸ್ಥಾನ. ಅಲ್ಲಿಂದ ಸಬ್ ಕ್ಯಾಸ್ಟ್ಗಳು ಬರ್ತಕ್ಕಂಥದ್ದು ಒಂದು 20 ಸಬ್ ಕ್ಯಾಸ್ಟ್ಗಳು ಬರ್ತವೆ. ಅದಕ್ಕೂ ಇಲ್ಲ ಗೊಲ್ಲರ ಅಭಿವೃದ್ಧಿ ನಿಗಮ ಮಾಡಲಿಕ್ಕೆ ಸರ್ಕಾರ ಒಪ್ಪಿದ್ರೆ ಅವ್ರು ಮಾಡಿದ್ರು. ಸೀರಾ ಎಲೆಕ್ಷನ್ ಚುನಾವಣೆಯಲ್ಲಿ ಅವರಿಗೆ ಆಶ್ವಾಸನೆ ನೀಡಿ ಕಾಡುಗೊಲ್ಲರ ಒಂದು 3 ಲಕ್ಷ ಜನಸಂಖ್ಯೆಗೆ ಇರುತ್ತೆ 17 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಈಗ ನಾವು ತಾತ್ಕಾಲಿಕವಾಗಿ ಹೇಳೋದಂದ್ರೆ ಈಗಾಗಲೇ ಸಣ್ಣ ಜಾತಿಗೆ ಅಭಿವೃದ್ಧಿ ನಿಗಮ ಮಾಡಿದ್ರೆ ಕುಮಾರ ಜಾತಿಗಳು, ತುಳು ಜಾತಿಗಳು, ಯಾವ ಸಣ್ಣ ಜಾತಿಗಳು ಮಾಡಿದ್ದಾರೆ. 50,000 ಜನಸಂಖ್ಯೆ ಇರೋರು ನಾವು 15-20 ಡಿಸೈಡಿಂಗ್ ಫ್ಯಾಕ್ಟರ್. ನಾವು ಈಗ ನಾಳೆ ಚುನಾವಣೆ ಆದರೆ ಗೊಲ್ಲರು ವಾಲ್ಮೀಕರು ಗೊಲ್ಲರು ಇನ್ನಿತರ ಉಪ್ಪಾರರು ಇರ್ತಕ್ಕಂಥ ನಾವು ಡಿಸೈಡಿಂಗ್ ಫ್ಯಾಕ್ಟರ್ ಇದ್ದವರಿಗೆ ನಮ್ಮ ಸರ್ಕಾರವು ಈಗಲೂ ಕಣ್ಣಿರಲಿಲ್ಲ. ಆದ ಕಾರಣ ನಾವು ಒಂದೇ ಹೇಳೋದು ಪ್ರಾರ್ಥನೆ ಮಾಡೋದು ಸರ್ಕಾರಕ್ಕೆ, ಕೂಡಲೇ ನಮಗೆ ಅಭಿವೃದ್ಧಿ ನಿಗಮ ಮಾಡಿದರೆ ನಾವು ಚುನಾವಣೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಒಂದು ಮಾಡಿದರೆ ಚುನಾವಣೆಯಲ್ಲಿ ಕೆಟ್ಟ ಪರಿಣಾಮ ಆಗ್ತದೆ. ಸುಮಾರು 31 ಜಿಲ್ಲೆಯಲ್ಲಿ ನಾವು ನಮ್ಮ ಮೆಸೇಜ್ ಅನ್ನು ಕಳಿಸಿ ಚುನಾವಣೆಯಲ್ಲಿ ನಮಗೆ ಗೊಲ್ಲರ ಅಭಿವೃದ್ಧಿ ನಿಗಮ ಆಗಲೇಬೇಕು ನಮ್ಮ ಒತ್ತಾಯ ಮಾಡ್ತೀವಿ. ಅದಕ್ಕೆ ಕೊನೆ ದಿನಗಳಲ್ಲಿ ಅವರು ಸರ್ಕಾರದಿಂದ ನಮ್ಮ ಸರ್ಕಾರದವರು ಗೊಲ್ಲರ ಅಭಿವೃದ್ಧಿ ನಿಗಮ ಮಾಡಿದರೆ ನಾವು ಸುಮಾರು 15-20 ಲಕ್ಷ ಜನಸಂಖ್ಯೆ ಚುನಾವಣೆಯಲ್ಲಿ ಒಂದು ಸಹಾಯ ಆಗ್ತದೆ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಯಂಕಣ್ಣ ಯಾದವ್, ಲಕ್ಷ್ಮಣ್ ಯಾದವ್, ಆಂಜನೇಯ, ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ನಗರಸಭೆಯ ಅಧಿಕಾರಿಗಳು ಸಾರ್ವಜನಿಕರು ನೀಡುವ ದೂರುಗಳಿಗೆ ಸ್ಪಂದಿಸುತ್ತಿಲ್ಲ. ಸಿಬ್ಬಂದಿಗಳು ಶಾಮೀಲಾಗಿ ದೂರುಗಳನ್ನು ಮುಚ್ಚಿ ಹಾಕುತ್ತಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರಾಜ್ಯ ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘದಿಂದ ಯೋಜನಾ ಅಧಿಕಾರಿಗಳಿಗೆ ದೂರು ನೀಡಲಾಯಿತು. ನಗರಸಭೆಯ ಅಧಿಕಾರಿಗಳು ಸಾರ್ವಜನಿಕರು ನೀಡುವ ದೂರುಗಳಿಗೆ ಸ್ಪಂದಿಸುತ್ತಿಲ್ಲ. ಸಿಬ್ಬಂದಿಗಳು ಶಾಮೀಲಾಗಿ ದೂರುಗಳನ್ನು ಮುಚ್ಚಿ ಹಾಕುತ್ತಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರಾಜ್ಯ ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘದಿಂದ ಯೋಜನಾಧಿಕಾರಿಗಳಿಗೆ ದೂರು ನೀಡಲಾಯಿತು. ಮಂತ್ರಾಲಯ ರಸ್ತೆಯ ರೇಡಿಯೋ ಸ್ಟೇಷನ್ ಬಳಿ ಶ್ರೀಕೃಷ್ಣ ಪ್ಲಾಜಾ ಕಾಂಪ್ಲೆಕ್ಸ್ ಮಾಲೀಕರು ಸೆಟ್ ಬ್ಯಾಕ್ ಬಿಡದೆ ಸಾರ್ವಜನಿಕರಿಗೆ ಬಳಕೆ ಇರುವ ಪಾದಚಾರಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿರುವುದರಿಂದ ರಸ್ತೆ ಅಪಘಾತ ಹೆಚ್ಚಲು ಕಾರಣವಾಗಿದೆ. ಕಟ್ಟಡ ಮಾಲೀಕರ ವಿರುದ್ಧ ದೂರು ನೀಡಿದರೂ ಕ್ರಮ ಕೈಗೊಂಡಿಲ್ಲ. ಫೆಬ್ರವರಿ 17ರಂದು ಬೈಕ್ ಅಪಘಾತ ಸಂಭವಿಸಿ ಗಂಭೀರ ಗಾಯಗೊಂಡಿದ್ದಾನೆ. ಸಾರ್ವಜನಿಕರು ಓಡಾಡುವ ರಸ್ತೆಯನ್ನು ಅತಿಕ್ರಮಿಸಲು ನಗರಸಭೆ ಅಧಿಕಾರಿಗಳು ಕಾರಣವೆಂದು ಆರೋಪಿಸಿದರು.
ತಿಮ್ಮಾಪುರಪೇಟೆಯಲ್ಲಿರುವ ಶ್ರೀ ಸುಗರೇಶ್ವರ ವಿದ್ಯಾನಿಕೇತನ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಆವರಣದಲ್ಲಿ ಅನುಮತಿ ಇಲ್ಲದೆ ಈಜುಕೊಳ ನಿರ್ಮಿಸಲಾಗಿದೆ. ಸಾರ್ವಜನಿಕ ರಸ್ತೆಯ 6 ಫೀಟ್ ಕಬಳಿಸಿದ್ದಾರೆ. ಸೆಟ್ ಬ್ಯಾಕ್ ಬಿಡದೆ ಕಟ್ಟಡ ನಿರ್ಮಿಸಲಾಗಿದೆ. ಶಾಲಾ ಆಡಳಿತ ಮಂಡಳಿಗೆ ಕಿರಿಯ ಅಭಿಯಂತರ ಕೆಲಸ ಸ್ಥಗಿತಗೊಳಿಸುವಂತೆ ಸೂಚಿಸಿದರೂ ನಿರ್ಮಾಣ ಮಾಡಲಾಗುತ್ತಿದೆ. ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಆದರೆ ಇದು ಪ್ರತಿಭಟನೆ ಮಾಡಿದ ವಿಷಯ ಏನಂದರೆ ಮುನ್ಸಿಪಾಲ್ಟಿನಾಗ ಎಲ್ಲ ಕಮಿಷನರಿಂದ ಎಲ್ಲ ಭ್ರಷ್ಟ ಅಧಿಕಾರಿಗಳು ಇದೆ. ಅದು ಸಂಸ್ಥಾನನೂ ಬಿಡೋಂಗಿಲ್ಲ. ಅದ್ರ ಮೇಲೆ ಸಂಸ್ಥಾನ ಮೇಲೆ ಯಾವ ಆಧಾರ ಮೇಲೆ ಪರ್ಮಿಷನ್ ನೀಡಿದ್ದಾರೆ. ಅಲ್ಲಿ ಒಂದು ಸಂಸ್ಥಾನದಲ್ಲಿ ಒಂದು ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಆಗಿದೆ. ಇಲ್ಲಿ ನೋಡಿ ಕಮರ್ಷಿಯಲ್ ಬಿಲ್ಡಿಂಗು. ಈ ಕಮರ್ಷಿಯಲ್ ಬಿಲ್ಡಿಂಗ್ನಾಗ ಯಾವುದೇ ನಂಬರೇ ಇಲ್ಲ. ಮುನ್ಸಿಪಾಲ್ಟಿನಾಗ ರೆಕಾರ್ಡ್ ಇಲ್ಲ. ಇದ್ರ ಬಲ್ಲಿ ದೊಡ್ಡ ಇದು ಮಾಡಿ ಒಂದು ಅಪಾರ್ಟ್ಮೆಂಟ್ ಇಲ್ಲ ಸರ್. ಇಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ ಸರ್ ನೋಡಿ, ಮೇನ್ ರೋಡಿಗೆ ಟ್ರೆಂಟ್ ಅಂತ ಒಂದು ಕೃಷ್ಣ ಪ್ಲಾಜಾ ಅಂತ ಮಾಡ್ಯಾರ ಸರ್. ಈ ಕೃಷ್ಣ ಪ್ಲಾಜಾ ಮುಂದೆ ಒಂದು ಅಪಘಾತದಲ್ಲಿ ಒಂದು ತೀರ್ಕೊಂಡಿದ್ದಾನೆ. ಇದು FIR ನಂಬರ್ ಇದೆ. ಇದಕ್ಕೂ ನಾವು 21ನೇ ತಾರೀಕಲ್ಲಿ ದೂರು ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವ ಕ್ರಮ ಕೈಗೊಂಡಿಲ್ಲ. ಯಾವಾಗಲೇ ಇದ್ದರೆ ಅವರು ಕಮಿಷನರು ಬ್ಲ್ಯಾಕ್ ಲಿಸ್ಟ್ನಾಗ ಫೋನ್ ಹಾಕ್ತಾನೆ. ಅವ್ನು ಶರಣು ಇಟ್ಲಿ ಇವರಿಬ್ಬರನ್ನ ಇಮಿಡಿಯೇಟ್ಲಿ ವಜಾ ಮಾಡಬೇಕು ಸರ್. ನಾವು ದ ಲೆಜೆಂಡ್ ಟಿಪ್ಪು ಸುಲ್ತಾನ್ ಕಡೆಯಿಂದ ವಾಕಿಂಗ್ ರಾಜ್ಯಾಧ್ಯಕ್ಷ ಸೈಯದ್ ರಶೀದ್ ಮಾತಾಡೋದಕ್ಕೆ ಇದು ಕಾರಣ ಏನಂದರೆ ಮುನ್ಸಿಪಾಲ್ಟಿನಾಗ ಎಲ್ಲ ಭ್ರಷ್ಟ ಅಧಿಕಾರಿಗಳು ಯಾವುದೇ ಅನುಮತಿ ಕೊಡಬೇಕಂದ್ರೆ ವಿತೌಟ್ ಪರಿಶೀಲನೆ ಮಾಡಿ ಅನುಮತಿ ನೀಡಿಕತ್ತಾರೆ. ಅದು ಫುಟ್ಪಾತ್ ಎಂದು ಎನ್ಕ್ರೋಚ್ಮೆಂಟ್ ಮಾಡಿ ಅಲ್ಲಿ ಬಿಲ್ಡಿಂಗ್ ಕಟ್ಟಕತ್ತಾರೆ. ಮತ್ತು ಅದು ಸಂಶಾನ ಭೂಮಿ ಮೇಲೆ ಬಿಲ್ಡಿಂಗ್ ಯಾವ ಆಧಾರ ಮೇಲೆ ಪರ್ಮಿಷನ್ ನೀಡಿದ್ದೀರಾ ಅದಕ್ಕೋಸ್ಕರ. ಈ ಸಂದರ್ಭದಲ್ಲಿ ಸಮಿತಿ ರಾಜ್ಯಾಧ್ಯಕ್ಷ ಸೈಯದ್ ರಶೀದ್ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಯರಗೇರ ಗ್ರಾಮದ ಸರ್ವೆ ನಂಬರ್ 319/1 ಹಾಗೂ 233/1 347.1 ಸರ್ಕಾರಿ ಪರಂಪೋಕ ಭೂಮಿಯನ್ನು ಕಳೆದ 55 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಭೂಹೀನ ರೈತರಿಗೆ ಅಕ್ರಮ ಸಕ್ರಮದ ಅಡಿ ಪಟ್ಟ ನೀಡುವಂತೆ ಆಗ್ರಹಿಸಿ ಭಾರತ ಕಿಸಾನ್ ಸಂಘಟನೆ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿತು. ತಾಲೂಕಿನ ಯರಗೇರ ಗ್ರಾಮದ ಸರ್ವೆ ನಂಬರ್ 319/1 ಹಾಗೂ 233/1 347.1 ಸರ್ಕಾರಿ ಪರಂಪೋಕ ಭೂಮಿಯನ್ನು ಕಳೆದ 55 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಭೂಹೀನ ರೈತರಿಗೆ ಅಕ್ರಮ ಸಕ್ರಮದ ಅಡಿ ಪಟ್ಟ ನೀಡುವಂತೆ ಆಗ್ರಹಿಸಿ ಭಾರತ್ ಕಿಸಾನ್ ಸಂಘಟನೆ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿತು. 40 ವರ್ಷಗಳಿಂದ ಭೂ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಪಟ್ಟ ನೀಡಿಲ್ಲ. 100ಕ್ಕೂ ಹೆಚ್ಚು ಜನರು ಸಾಗುವಳಿ ಮಾಡುತ್ತಾ ಬಂದಿದ್ದು ಸರ್ಕಾರ ನಿಯಮಗಳ ಅನುಗುಣವಾಗಿ ಫಾರಂ ನಂಬರ್ 50, 53 ಹಾಗೂ 57 ಅರ್ಜಿಗಳನ್ನು ನೀಡಿದ್ದರೂ ಭೂ ಪಟ್ಟ ನೀಡಿಲ್ಲ. ಸರ್ಕಾರ ಕಂದಾಯ ಇಲಾಖೆ ಕಾರ್ಯದರ್ಶಿ ತಿಳಿಸಿರುವಂತೆ ಮೇ 2023ಕ್ಕೆ ಅಂತಿಮಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಆದರೆ ಅರ್ಜಿಗಳನ್ನು ತಾಂತ್ರಿಕ ಕಾರಣ ನೀಡಿ ತಿರಸ್ಕರಿಸಲಾಗುತ್ತಿದೆ. ಕೂಡಲೇ ಮಧ್ಯಪ್ರವೇಶಿಸಿ ಸುಮಾರು ವರ್ಷಗಳಿಂದ ಬಾಕಿ ಉಳಿದಿರುವ ಅರ್ಜಿಗಳನ್ನು ಇತ್ಯರ್ಥಪಡಿಸಿ ಪಟ್ಟ ನೀಡಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 1968 ಅಂದರೆ 55 ವರ್ಷಗಳಿಂದ ಸರ್ಕಾರಿ ಭೂಮಿನ ಸರ್ಕಾರಿ ಪರಂಪೋಕು, ಗೈರಾಣ, ಗೋಮಾಳ, ಬಡ, ಕಾರಜೆ ಕಾತು ಥರದ ಭೂಮಿನ ಮತ್ತು ಅದೇ ರೀತಿ ಕೃಷಿಗೆ ಯೋಗ್ಯವಾಗಿರುವಂಥ ಅರಣ್ಯ ಭೂಮಿಗಳನ್ನು ಕೂಡ ಜನ ಇವತ್ತು 55 ವರ್ಷಗಳಿಂದ ಸಾಗುವಳಿ ಮಾಡ್ತಾರೆ. ಯರಗೇರ ಆಗಿರ್ಬೋದು, ಕುರುಡೆ ಆಗಿರ್ಬೋದು, ಶ್ರೀಕಲ್ ಆಗಿರ್ಬೋದು, ಕಮಲೇತೆ ಆಗಿರ್ಬೋದು, ಇನ್ನು ಬೇರೆ ಬೇರೆ ಒಟ್ಟಾರೆ ನಮ್ಮ ಮಾನ್ವಿ ತಾಲೂಕು, ರಾಯಚೂರು ತಾಲೂಕಿನೊಳಗೊಂದು ಜಿಲ್ಲಾದ್ಯಂತ ಈ ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ
ಪಟ್ಟ ಕೊಡೋದು. ಈಗಾಗಲೇ 55 ವರ್ಷ ಕಳೆದು ಹೋದಾಗಲೂ ಕೂಡ ಇವತ್ತಿನವರೆಗೂ ಕೂಡ ಬಹುಸಂಖ್ಯಾತ ಭೂಹೀನ ಬಡವರು ಅಕ್ರಮ ಸಕ್ರಮದ ಯೋಜನೆಗೆ ಸಾಗುವಳಿ ಸಕ್ರಮಗೊಳಿಸ ಸಂಬಂಧಪಟ್ಟಂತೆ ಹಲವಾರು ವರ್ಷಗಳಿಂದ ಸರ್ಕಾರಕ್ಕೆ ಮನೆ ಪತ್ರ ಒತ್ತಾಯ ಮಾಡ್ತಾ ಇದ್ವಿ. ಅದಕ್ಕೆ ಸ್ನೇಹಿತರೆ 3 ಜನ ಸಾಗುವಳಿ ಮಾಡ್ತಾ ಇದ್ದಾರೆ. ಸರ್ವೆ ನಂಬರ್ 233ರಲ್ಲಿ ಎರಡು ಜನರು ಈ ಭೂಮಿ ಸಾಗುವಳಿ ಮಾಡ್ತಾ ಇದ್ದಾರೆ. 347ರಲ್ಲಿ ಸಾಕಷ್ಟು ಜನ ಸಾಗುವಳಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಎರಡನೇದ್ದು ಏನಂತಂದ್ರೆ ಕುರುಡಿ ಗ್ರಾಮ, ಸೀಕಲ್ಲು ಮತ್ತು ಇತರೆ ಗ್ರಾಮಗಳಲ್ಲಿ ಏನು ಸರ್ಕಾರಿ ಭೂಮಿ ಸಾಗುವಳಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಪಟ್ಟಣ ಕೊಡಬೇಕು. ಇನ್ನೂ ಒಂದು ಏನಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ಫಾರ್ಮ್ ನಂಬರ್ 50 ತುಂಬಿದ್ದಾಗಿದೆ, ರಿಜೆಕ್ಟ್ ಆಗಿದೆ. ಫಾರ್ಮ್ ನಂಬರ್ 53 ತುಂಬಿದ್ದಾರೆ, ಪಟ್ಟ ಸಿಕ್ಕಿಲ್ಲ. ಈಗ ಮತ್ತೆ ಸರ್ಕಾರದ ಆದೇಶದ ಪ್ರಕಾರ 57 ಫಾರ್ಮನ್ನು ಈಗಾಗಲೇ ತುಂಬಿದೆ. ಇದು ಮೇ ಕೊನೆಯ ತಿಂಗಳಲ್ಲಿ ಅದೆಲ್ಲ ಮತ್ತೆ ಫಾರ್ಮ್ ತುಂಬಲಿಕ್ಕೆ ಅವಕಾಶ ಇರೋದಿಲ್ಲ. 30 ಈ ಫಾರ್ಮ್ ತುಂಬಬೇಕಾದ್ರೆ ಸರ್ಕಾರದ ಒಂದು ನಿರ್ದೇಶನ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಸಂಖ್ಯೆಯ ಭೂಮಿಗಳು ಫಾರ್ಮ್ ನಂಬರ್ 57 ತುಂಬಿಕೊಂಡಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸಂಚಾಲಕ ಬಸವಲಿಂಗಪ್ಪ ಹಿರೇನಗೂರು, ಜಿಲ್ಲಾ ಸಂಚಾಲಕ ವಿ ಮುದುಕಪ್ಪ ನಾಯಕ್, ನಲ್ಲಾರೆಡ್ಡಿ ನಾಯಕ್, ಕೆ ಭೀಮಯ್ಯ, ತಿಪ್ಪಯ್ಯ, ನರಸಪ್ಪ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಮಾಸ್ಟರ್ ಪ್ಲಾನ್ನಂತೆ ಉದ್ಯಾನವನ, ಬಯಲು ಜಾಗ ಅಕ್ರಮ ಮಾರಾಟ ಮಾಡುವುದನ್ನು ತಡೆಯುವಂತೆ ಆಗ್ರಹಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿತು. ನಗರದಲ್ಲಿ ಮಾಸ್ಟರ್ ಪ್ಲಾನ್ನಂತೆ ಉದ್ಯಾನವನ, ಬಯಲು ಜಾಗ ಅಕ್ರಮ ಮಾರಾಟ ಮಾಡುವುದನ್ನು ತಡೆಯುವಂತೆ ಆಗ್ರಹಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿತು. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ 1961 ಕಲಂ 69(1) ಅನ್ವಯ ರಾಜ್ಯ ನಗರದ ಪ್ರದೇಶಗಳಲ್ಲಿ ಮಹಾಯೋಜನೆ ಜಾರಿಗೊಳಿಸಲಾಗಿದೆ. 5 ವರ್ಷದ ಕಾಲಮಿತಿಯೊಳಗೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಆರ್ಡಿ ಅಧಿಕಾರಿಗಳು 5 ವರ್ಷ ಒಳಗಡೆ ಭೂ ಸ್ವಾಧೀನಪಡಿಸಿಕೊಂಡು ಭೂಮಾಲೀಕರಿಗೆ ಭೂಮಿ ಪರಿಹಾರ ಧನ ನೀಡಬೇಕು. ನಿಗದಿತ ಕಾಲಮಿತಿಯೊಳಗೆ ಜಮೀನುಗಳ ಭೂ ಸ್ವಾಧೀನಪಡಿಸಿಕೊಳ್ಳದೆ ಹೋದಲ್ಲಿ ಮಾಲೀಕರೇ ಹಕ್ಕು ಉಳ್ಳವರಾಗಿರುತ್ತಾರೆ. ಬಫರ್ ರಸ್ತೆ, ಸರ್ವಿಸ್ ರಸ್ತೆ, ಮಹಾಯೋಜನೆ ರಸ್ತೆಯ ಅಕ್ಕಪಕ್ಕದಲ್ಲಿ ರೈತರಿಗೆ ಯಾವುದೇ ಸೂಚನೆ ಇಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಮಾಡಲಾಗಿದೆ. 2015ರಲ್ಲಿ ರೂಪಿತವಾದ ಮಹಾಯೋಜನೆ 5 ವರ್ಷಗಳ ನಂತರ ರದ್ದಾಗಿರುತ್ತದೆ. ಆರ್ಡಿ ಅಧಿಕಾರಿಗಳು, ಗ್ರಾಮಾಂತರ ಯೋಜನೆ ಅಧಿಕಾರಿಗಳು ರೈತರಿಗೆ ಒತ್ತಡ ಹಾಕದಂತೆ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದ ಮನವಿ ಸಲ್ಲಿಸಲಾಯಿತು. ಕನ್ನಡ ರಕ್ಷಣಾ ವೇದಿಕೆಗೆ, ಜೈ ಕನ್ನಡ ರಕ್ಷಣಾ ವೇದಿಕೆಗೆ. ಅಧಿಕಾರಕ್ಕೆ ಅಕ್ರಮ ಸೈನ್ಯಗಳನ್ನು ಮಾಡತಕ್ಕಂಥ ಅಧಿಕಾರಿಗಳಿಗೆ ಬಂಧುಗಳೇ, ಜೈ ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ನಾವು ಇಂದು ನಗರದಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಕುರಿತು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೆ. ಈ ಆದೇಶವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎನ್ ಶರಣಪ್ಪ ಸರ್ ಇವರು ಕೊಟ್ಟಿದ್ದಾರೆ. ಇವರ ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಷಯ ರಾಯಚೂರು ನಗರದಾದ್ಯಂತ ಮಾಸ್ಟರ್ ಪ್ಲಾನ್ ಕಡತ 27/2/2015 ಉದ್ಯಾನವನಗಳು ಹಾಗೂ ಬಯಲು ಜಾಗ ಅಂದರೆ CSI ಅಕ್ರಮ ಮಾರಾಟ ಮಾಡುವುದನ್ನು ನಿಲ್ಲಿಸಿ ಭೂ ಸ್ವಾಧೀನ ಪಡೆದುಕೊಳ್ಳುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜೈ ಕನ್ನಡ ರಕ್ಷಣಾ ವೇದಿಕೆ ರಾಯಚೂರು ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕರ್ನಾಟಕ ನಗರ ಗ್ರಾಮಾಂತರ ಯೋಜನೆ ಇಲಾಖೆಯು ಹಾಗೂ ಆಮೇಲೆ 5-10 ವರ್ಷ ಬೇಕು ಮತ್ತು ಮಾಲಕ ಅವನೇ ಮಾಲಕ ಈ ಸಂದರ್ಭದಲ್ಲಿ ಸಮಿತಿ ರಾಜ್ಯಾಧ್ಯಕ್ಷ ಎನ್ ಶರಣಪ್ಪ, ಜಿಲ್ಲಾಧ್ಯಕ್ಷ ಚಿನ್ನಯ್ಯ ಸ್ವಾಮಿ, ಪಟ್ಟದಕಲ್ಲು ಹನುಮಂತು, ಸೈಯದ್ ಪಾಷಾ, ಕುರುಡಿ ನರಸಪ್ಪ, ಆಂಜನೇಯ, ಎಸ್ ಶ್ಯಾಲಂ, ಈರಣ್ಣ, ಗಾರನ್, ರಾಘವೇಂದ್ರ ಶೆಟ್ಟಿ, ರಂಗಮುನಿಸ್ವಾಮಿ, ಬಾಬಣ್ಣ, ಮಹಾದೇವ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ ಕರ್ನಾಟಕದಲ್ಲಿ ತನ್ನ 31ನೇ ಮಳಿಗೆ ರಾಯಚೂರಿನಲ್ಲಿ ಹೊಸ ಶೋರೂಮ್ ಪ್ರಾರಂಭ. ಬಿಜೆಪಿ ಯುವ ಮೋರ್ಚಾ ಸಮಾವೇಶ. ಕಾಂಗ್ರೆಸ್ ಅಧಿಕಾರ ಹಿಡಿಯುವ ಭ್ರಮೆಯಲ್ಲಿ ಇದೆ. ಬಿಜೆಪಿಯಿಂದ ಅಭಿವೃದ್ಧಿ ಆಧಾರದ ಮೇಲೆ ಜನತೆಯಿಂದ ಬೆಂಬಲ. ಬಿವೈ ವಿಜಯೇಂದ್ರ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ. ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಇಲ್ಲದೆ ಇರುವುದು ಹಾಸ್ಯಾಸ್ಪದ. ಬಿವೈ ವಿಜಯೇಂದ್ರ. ದೇದುರ್ಗದಲ್ಲಿ ಒಂದೇ ರಸ್ತೆಗೆ ಎರಡೆರಡು ಬಿಲ್. ಶಾಸಕರಿಂದ 100%. ಲೋಕಾಯುಕ್ತರಿಗೆ ದೂರು. ವೆಂಕಟೇಶ್. ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ರದ್ದುಪಡಿಸಿ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸಲಿ. ಕೆ ಹನುಮಂತಪ್ಪ. ನಗರಸಭೆಯಲ್ಲಿ ಸಾರ್ವಜನಿಕರ ದೂರಿಗೆ ಸ್ಪಂದಿಸಿದ ಆಡಳಿತ. ಕ್ರಮಕ್ಕೆ ಆಗ್ರಹಿಸಿ ಟಿಪ್ಪು ಸುಲ್ತಾನ್ ಸಂಘ ದೂರು. ಯರಗೇರ ಗ್ರಾಮದ ಸರ್ಕಾರಿ ಪರಂಪೋಕ ಉಳುಮೆ ಮಾಡುತ್ತಿರುವ ರೈತರಿಗೆ ಪಟ್ಟ ನೀಡಲು ಆಗ್ರಹ. ಮತ್ತು ನಗರ ಮಹಾಯೋಜನೆ ಹೆಸರಿನಲ್ಲಿ ಕಿರುಕುಳ ತಡೆಯಲು ಆಗ್ರಹಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು.